ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಸತ್ಯವರದುಗ್ಧಾಬ್ಧೇರುತ್ಥಿತಾ ಜಗತೀತಲೆ ಸುಧಾಶ್ರೀ ಸತ್ಯಧರ್ಮಾಖ್ಯಾ ಪಾವಯೇತ್ ಸ್ಮರತಃ ಸತಃ. ಸರ್ವೇಭ್ಯಃ ಸುಪ್ರಭಾತಂ. ಸತ್ಯಧರ್ಮತೀರ್ಥ ಶ್ರೀಪಾದೈಃ ವಿರಚಿತಮೇತತ್ ಸುಂದರಂ ಸುಭಾಷಿತಂ. ಏಸ್ತೇಯಾನೃತದಂಭೇರ್ಷ್ಯಾ ಹಿಂಸಾಮಾನ ವಿವರ್ಜಿತಾಃ ನ ತೇಷಾಂ ಸತ್ಯಶೀಲಾನಾಂ ಆಶಿಷೋ ವಿಫಲಾ ಕ್ವಚಿತ್. ಎಲ್ಲರಿಗೂ ಸುಪ್ರಭಾತ. ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಸುಂದರವಾದಂತಹ ಈ ಸುಭಾಷಿತದಲ್ಲಿ ಯಾರ ಆಶೀರ್ವಾದ ಫಲಿಸ್ತದೆ ಅನ್ನುವ ಅದ್ಭುತವಾದ ಒಂದು ಸಂದೇಶವನ್ನು ನೀಡ್ತಾ ಇದ್ದಾರೆ. ಬಹಳ ಜನ ಸಂಸ್ಕಾರವಂತರು ಆಶೀರ್ವಾದವನ್ನ ಪಡೆಯಲಿಕ್ಕೆ ಗುರು ಹಿರಿಯರಲ್ಲಿ ಬಾಗ್ತಾರೆ, ನಮಸ್ಕರಿಸ್ತಾರೆ, ತಮ್ಮ ಗೌರವವನ್ನು ಸೂಚಿಸ್ತಾರೆ. ಆದರೆ ಇದು ಮಹತ್ವದ್ದೇ. ಸಂಸ್ಕಾರವಿರಬೇಕು, ಗುರು ಹಿರಿಯರಲ್ಲಿ ತಲೆಬಾಗಬೇಕು. ಆಶೀರ್ವಾದ ಮಾಡುವಂತಹ ವ್ಯಕ್ತಿಯಲ್ಲಿ ಎಂತಹ ಗುಣ ಇರಬೇಕು, ಯಾರ ಆಶೀರ್ವಾದ ಇದು ಫಲಿಸ್ತದೆ ಅನ್ನುವುದನ್ನು ಬಹಳ ಸುಂದರವಾಗಿ ತಿಳಿಸ್ತಾರೆ ಸತ್ಯಧರ್ಮತೀರ್ಥರು. ಏ ಸ್ಥೇಯ ಅನೃತ ದಂಭ ಈರ್ಷ್ಯಾ ಹಿಂಸಾ ಮಾನ ವಿವರ್ಜಿತಾ. ಯಾರು ಈ ಎಲ್ಲ ದೋಷಗಳಿಂದ ದೂರ ಇರ್ತಾರೆ. ಸ್ಥೇಯ ಅಂದ್ರೆ ಇನ್ನೊಬ್ಬರ ಕೀರ್ತಿಯನ್ನೋ ಇನ್ನೊಬ್ಬರ ಸಂಪತ್ತನ್ನೋ ತಾವು ಕದ್ದುಕೊಳ್ಳೋದು. ಯಾರೋ ಮಾಡಿದಂತಹ ಕೆಲಸವನ್ನು ತಾವು ಮಾಡಿದ್ದೇವೆ ಅಂತ ಹೇಳಿಕೊಳ್ತಿರ್ತಾರೆ ಬಹಳ ಜನ. ಅದು ಒಂದು ರೀತಿಯಲ್ಲಿ ಕಳ್ಳತನ ತಾನೆ. ಕೃತಿಚೌರ್ಯ ಅಂತ ಕರಿತೇವೆ. ಕೀರ್ತಿಯ ಚೌರ್ಯವೂ ಒಂದು ಕಳ್ಳತನವೇ. ಹೀಗಾಗಿ ಯಾರು ಎಲ್ಲ ರೀತಿಯ ಕಳ್ಳತನದಿಂದ ದೂರ ಇದ್ದಾರೆ, ಸುಳ್ಳು ಮಾತಿನಿಂದ ದೂರ ಇದ್ದಾರೆ, ಅತಿಯಾದಂತಹ ಮದದಿಂದ ದೂರ ಇದ್ದಾರೆ, ಅಹಂಕಾರದಿಂದ ದೂರ ಇದ್ದಾರೆ, ಇನ್ನೊಬ್ಬರ ಉತ್ಕರ್ಷವನ್ನ ನೋಡಿ ಅಸಹನೆ ಎನ್ನುವ ದೋಷ ಏನಿದೆಯಲ್ಲ, ಮಾತ್ಸರ್ಯ, ಅದರಿಂದ ಯಾರು ದೂರ ಇದ್ದಾರೆ, ಯಾರ ಮನಸಾರೆಯೂ ಇನ್ನೊಬ್ಬರಿಗೆ ಹಿಂಸೆಯನ್ನ ಮಾಡೋದಿಲ್ಲ, ಯಾರು ತಮ್ಮ ಮೇಲೆ ಅತಿಯಾದ ಅಭಿಮಾನವನ್ನ ಮಾಡಿ ಸ್ವಾರ್ಥಪರರಾಗೋದಿಲ್ಲ, ಅಂಥವರು ಸತ್ಯಶೀಲರು, ಯಾವಾಗಲೂ ಸತ್ಯವನ್ನ ಮಾತನಾಡುವಂಥವರು, ಅವರ ಆಶೀರ್ವಾದ ಎಂದಿಗೂ ಕೂಡ ವಿಫಲವಾಗುವುದಿಲ್ಲ. ಬಹಳ ಜನ ಆಶೀರ್ವಾದ ಮಾಡ್ತಾರೆ, ಅಂದ್ರೂ ಅದು ನಮಗೆ ಫಲಿಸೋದೇ ಇಲ್ಲ ಅಂತ ಬಹಳ ಒಂದು ರೀತಿಯಲ್ಲಿ ಪ್ರಶ್ನೆ ಧರ್ಮದ ಮೇಲೆ ಮೂಡ್ತಾ ಇರ್ತದೆ. ಆದರೆ ಧರ್ಮ ಬಹಳ ಸ್ಪಷ್ಟವಾಗಿ ಹೇಳ್ತದೆ, ಅಷ್ಟು ಸತ್ಯಶೀಲರಿದ್ದರೆ ಅವಶ್ಯವಾಗಿ ಅಂಥವರ ಆಶೀರ್ವಾದ ಫಲಿಸ್ತದೆ. ಫಲಿಸೋದಿಲ್ಲ ಯಾಕೆ? ಅಂತಹ ಒಂದು ಸಿದ್ಧಿ ಇದ್ದಾಗ ಮಾತ್ರ ಆಶೀರ್ವಾದ ಫಲಿಸ್ತದೆ. ಮೃಕಂಡು ಅಂತ ಒಬ್ಬ ಋಷಿಗಳು ಶಿವನನ್ನ ಕುರಿತು ತಪಸ್ಸು ಮಾಡಿದಾಗ ಶಿವ ಬಂದು ನುಡಿದ, ಅವಶ್ಯವಾಗಿ ನಿನಗೆ ಮಗನನ್ನ ಕೊಡ್ತೇನೆ, ಆದರೆ ಬಹಳ ಅಲ್ಪಾಯುಷಿಯಾದ ಮಗ ಇರ್ತಾನೆ ನೋಡು ಅಂತ. ಆಗಲಿ, ನಿನ್ನ ಭಕ್ತನಾದಂತಹ ಜ್ಞಾನಿಯಾದಂತಹ ಅಲ್ಪಾಯುಷಿಯಾದ ಮಗನಾದರೂ ಸಿಗಲಿ ಅಂತ ಪಾಪ ಆ ಋಷಿಗಳು ಮಗನನ್ನ ಪಡೆದರು. ಮಾರ್ಕಾಂಡೇಯ ಅಂತ ಅವರಿಗೆ ಹೆಸರು. ಸಣ್ಣ ಋಷಿಕುಮಾರ 7-8 ವರ್ಷದಲ್ಲಿ ಬಹಳಷ್ಟು ಸಂಸ್ಕಾರವನ್ನು ನೀಡಿದರೂ ಭಾರೀ ಬುದ್ಧಿ ಇತ್ತು. ಎಲ್ಲ ಶಾಸ್ತ್ರವನ್ನ ಗ್ರಹಣ ಮಾಡಿಕೊಂಡ. ತಂದೆ ಹೇಳಿದ್ರು, ಸತ್ಯಶೀಲರಾದಂತಹ ಜನರಿಗೆ ಹೋಗಿ ನೀನು ನಮಸ್ಕಾರ ಮಾಡಿದರೆ ಅವರ ಆಶೀರ್ವಾದದಿಂದ ನಿನಗೆ ಭಾರೀ ಫಲ ಸಿಗುತ್ತದೆ ಅಂತ. ಎಂತಹ ವಿಪರ್ಯಾಸ, ಎಂತಹ ವಿಚಿತ್ರ ನಡೆದು ಹೋಯಿತು. ಬಂದ ಪ್ರತಿಯೊಬ್ಬ ಋಷಿಗೆ, ಮುನಿಗೆ ಆ ಬಾಲಕ ನಿತ್ಯದಲ್ಲಿ ನಮಸ್ಕಾರ ಮಾಡ್ತಾ ಇದ್ದ, ಮತ್ತೆ ಮತ್ತೆ ಮಾಡ್ತಾ ಇದ್ದ. ಎಲ್ಲರೂ ಕೂಡ ಆಯುಷ್ಮಾನ್ ಭವ ಆಯುಷ್ಮಾನ್ ಭವ ಅಂತ ಆಶೀರ್ವಾದವನ್ನು ಮಾಡ್ತಾ ಇದ್ರು. ಪ್ರತಿಯೊಬ್ಬರು ಋಷಿಗಳು, ಮುನಿಗಳು, ಸಿದ್ಧ ಪುರುಷರು, ಎಲ್ಲರಿಗೂ ವಿಶೇಷವಾದ ಮಂತ್ರದ ಬಲ ಇತ್ತು, ಎಲ್ಲರಿಗೂ ದೇವರ ವಿಶೇಷವಾದ ಸನ್ನಿಧಾನವಿತ್ತು. ಅವರು ಮಾತನಾಡಿದ ಯಾವ ಮಾತೂ ಸುಳ್ಳಾಗ್ತಾ ಇರಲಿಲ್ಲ. ಹೀಗಾಗಿ ಅವರು ಅಂದಂಥ ಆಯುಷ್ಮಾನ್ ಭವ ಅನ್ನೋ ಆಶೀರ್ವಾದವೇ ಸತ್ಯ ಆಗ್ತಾ ಆಗ್ತಾ ಹೋಗಿ ಯಾವಾಗ ಆ ಮಾರ್ಕಾಂಡೇಯರ ಆಯುಷ್ಯ ಮುಗಿಯಲಿಕ್ಕೆ ಬಂದಿತ್ತೋ, ಯಮ ಬಂದು ಪ್ರಾಣ ಎಳೆಯಬೇಕಾದಾಗ ಶಿವ ಬರ್ತಾನೆ. ಎಷ್ಟೆಲ್ಲ ಜನರ ಆಶೀರ್ವಾದದ ಬಲ ಇದೆ, ಹೀಗಾಗಿ ಅವನ ಪ್ರಾಣಹರಣ ಮಾಡೋದು ಬೇಡ, ನಾನು ಅವನಿಗೆ ವರ ನೀಡ್ತಾ ಇದ್ದೇನೆ, ಅವನು ಚಿರಂಜೀವಿಯಾಗಿ ಬಾಳಲಿ ಅಂತ ಶಿವ
ಅವರಿಗೆ ಆಶೀರ್ವಾದ ಮಾಡ್ತಾನೆ. ಹಾಗಾದರೆ ಆಯುಷ್ಮಾನ್ ಭವ ಅನ್ನುವ ಆಶೀರ್ವಾದವೇ ಎಷ್ಟು ಫಲಕಾರಿಯಾಯಿತು ಅಂದರೆ, ಅತ್ಯಂತ ಸಣ್ಣ ಆಯುಷ್ಯ ಇದ್ದರೂ ಕೂಡ ಅಂದಂಥವರ ಸಿದ್ಧಿಯಿಂದ ಆ ಆಯುಷ್ಯ ಬೆಳೀತಾ ಹೋಯಿತು. ಅಂದ ಮೇಲೆ ಮಾತನಾಡುವವರ ಬಾಯಿಯಲ್ಲಿ ಸಿದ್ಧಿ ಇದ್ದರೆ ಅವರಿಂದ ಬರುವ ಮಾತೆಲ್ಲ ಸತ್ಯವಾಗ್ತದೆ. ಋಷೀಣಾಂ ಪುನರಾದ್ಯಾನಾಂ ವಾಚಮಾರ್ಥೋನುಧಾವತಿ. ಅವರು ನುಡಿದಂತೆ ವಸ್ತುಗಳಲ್ಲಿ ಬದಲಾವಣೆಯಾಗ್ತದೆ. ಅಷ್ಟು ಸಿದ್ಧಿ ಮನುಷ್ಯ ಮೊದಲಿಗೆ ಪಡೆದಿರಬೇಕು. ನಾವು ನಮ್ಮ ಮಕ್ಕಳಿಗೆ ಆಶೀರ್ವಾದವನ್ನ ಮಾಡಬೇಕಾದಾಗಲೂ ಇಷ್ಟು ಸಿದ್ಧಿ ನಮ್ಮಲ್ಲಿ ಇರಬೇಕು. ಅವಶ್ಯವಾಗಿ ನಾವು ನುಡಿದಂತಹ ಮಾತುಗಳು ಅವರಿಗೆ ನಾವು ಆಯುಷ್ಯವನ್ನ ಆಶೀರ್ವಾದದಲ್ಲಿ ಕೊಡಬಹುದು, ವಿದ್ಯೆಯನ್ನು ಕೊಡಬಹುದು, ಆರೋಗ್ಯವನ್ನು ಕೊಡಬಹುದು. ಪ್ರತಿಯೊಬ್ಬ ಗುರು ಹಿರಿಯರು ತಂದೆ ತಾಯಿಗಳು ಮಾಡುವ ಆಶೀರ್ವಾದ ಫಲಿಸ್ತದೆ ಯಾವಾಗ ಆ ಆಶೀರ್ವಾದ ಮಾಡುವವರಲ್ಲಿ ಅಂತಹ ಸಿದ್ಧಿ ಇದ್ದಾಗ. ಆದ್ದರಿಂದ ಮಕ್ಕಳಿಗೆ ಆಶೀರ್ವಾದ ಮಾಡುವ ಅಧಿಕಾರ ಬರಲು ನಾವು ಮೊದಲಿಗೆ ಸಿದ್ಧಿಗಾಗಿ ಪ್ರಯತ್ನಿಸಬೇಕು ಅನ್ನುವುದು ಸತ್ಯಧರ್ಮತೀರ್ಥರ ಆದೇಶ. ಇದು ಈ ಸುಭಾಷಿತದ ಸಂದೇಶ. ನಾಳೆ ಮತ್ತೊಂದು ಸುಭಾಷಿತದೊಂದಿಗೆ ಬರ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಜೈ ಶ್ರೀರಾಮ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. Satyadharmatirtha gives a beautiful message in this shloka. Whose blessings become fruitful? We see many elders blessing their children, their students, but as per their blessings the things won't turn out. Why does this happen? Satyadharmatirtha says, Esteyanrita dambhersha himsamana vivarjitaha, which means if a person is blessing another, then he must have certain qualities. He must be free from certain sins. He should not have the bad conduct of a thief. Stealing doesn't only mean stealing the money. Stealing also means sometimes if a person has done a work, a great job, if we steal that fame, then that is also considered to be a stealing. We become a thief. So that should not happen. The one who is free from the sin of stealing, of telling lies, of being egoistic, of being jealous, of being violent, that person who is Satyashila, which means who has the nature of speaking the truth always, his blessings will always be fruitful. Never will they go wrong. Mrikandu was a great rishi. He did tapasya to get a son. Shiva came and blessed him with a child, but said that this child will not live longer. He accepted it. Markandeya was his son, a great rishi. In a small, tender age of 8 years, he learnt all the scriptures. He had a samskara of respecting each and every rishi and muni that comes to his hermitage. He did namaskara to everyone who came. All rishis who were having the siddhi, they blessed him like Ayushman Bhava, Ayushman Bhava. When his Ayushya, when his lifespan was over, when Yama came to take him, Shiva came and said, don't take him. He has got the blessings of those who have got siddhi. We cannot take him. I bless him with Chiranjeevatva, which means he becomes immortal for a whole era, a whole kalpa. Why did this happen? This happened because those rishis and munis were having the siddhi, and their blessings should have become fruitful, and they became.
So, when we are blessing our child, a student, we first need to have these ideals in us. Only then our blessings will become true. So everyone should try to develop these qualities. Rishinam punaradhyanam vachamarthonu dhavati, which means that if a person is having the siddhi, the things will turn out as he says. This is a great mercy of Lord that he has given to his devotees. Whatever they say becomes true, because that siddhi, that power of prayer is in them. So we have to keep this in mind while blessing our children or students. And only then our blessings will be truly fruitful. Tomorrow I'll be coming with one more Subhashita. Till then, please keep sharing. Shri Krishnarpanamastu. Jai Shri Ram.